ಹಲೋ ನಮಸ್ಕಾರ, ನಾನು ನಿಮ್ಮ ಹರ್ಷ್ ಗೌಡ ಕನ್ನಡತಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಡೇ 3. ಐ ಹೋಪ್ ನಿಮ್ಮ ಡೇ ತುಂಬ ಚೆನ್ನಾಗಿತ್ತು. ನಾನಿವತ್ತು ಬೆಳಗ್ಗೆ ಕಾಲೇಜ್ ಹೋಗಬೇಕಾದ್ರೆ ಶೆಲ್ಗೆ ಹೋಗಿ, ವಿಚ್ ಇಸ್ ಸಿಚುಯೇಟೆಡ್ ಇನ್ ದಿ BH ರೋಡ್, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟೆ. ನಾನು ಹೋಗ್ತಾ ಇದ್ದಿದ್ದ ರೋಡಲ್ಲಿ ನಾನು ನೋಟಿಸ್ ಮಾಡಿದೆ, ರೋಡಲ್ಲಿ ಒಬ್ರು ಜನನೇ ಇರಲಿಲ್ಲ. ಆಸ್ ಸೂನ್ ಆಸ್ ವಿ ಎಂಟರ್ಡ್ ಗುಬ್ಬಿ, ನನಗನ್ಸ್ತು ಹಳ್ಳಿ ಮರದ ಹೋಟೆಲಲ್ಲಿ ಇವತ್ತು ಇಡ್ಲಿ ತಿನ್ಕೊಂಡೇ ಹೋಗೋಣ ಅಂತ. ನನ್ನ ಫ್ರೆಂಡ್ ಎಷ್ಟು ಹೇಳಿದ್ರು ಕೇಳಿದ್ರೆ ಟೈಮ್ ಆಗಿದೆ ಕಾಲೇಜ್ಗೆ ಅಂತ. ಫುಡ್ ಈಸ್ ಫಸ್ಟ್, ರೆಸ್ಟ್ ಈಸ್ ನೆಕ್ಸ್ಟ್ ಅನ್ಕೊಂಡು ಟೇಸ್ಟ್ ಮಾಡ್ಕೊಂಡೇ ಹೋಗೋಣ ಅಂತ ನಾವು ಟೇಸ್ಟ್ ಮಾಡ್ಕೊಂಡು ಹೊರಟ್ವಿ ಕಾಲೇಜ್ ಕಡೆ. ಡೈಲಿ 1 ವೀಕಿಂದ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ, ಬೋರಿಂಗ್ ಆಗ್ತಿದೆ ಅಂತ ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕಾಲೇಜ್ಗೆ 2 ವೀಲರಲ್ಲಿ ಹೋದ್ವಿ. ಕಾಫಿ ಕುಡಿದು 1 ಅವರ್ ಆಗಿಲ್ಲ, ಮತ್ತೆ ಕಾಫಿ ಕ್ರೇವಿಂಗ್ಸ್ ಓಕೆ ಅಂತ ಮತ್ತೆ ನಂದಿನಿ ಪಾರ್ಲರ್ಗೆ ಹೊರಟ್ವಿ ಕಾಫಿ ಕುಡಿಯೋಣ ಅಂತ. ನೆಕ್ಸ್ಟ್ ಹೆಂಗೋ ಕ್ಯಾಂಪಸ್ಗೆ ಎಂಟರ್ ಆದ್ವಿ. ಎಂಟರ್ ಆಗಿದ ತಕ್ಷಣ ಮತ್ತೆ 1 ಅವರ್ ಹೋಗಿಲ್ಲ, ಇವಾಗ ಹೋಗಿಲ್ಲ ಅಂದರೆ ಮತ್ತೆ ನೋಟಿಸ್ ಆಗ್ತೀವಿ ಅಂದ್ಕೊಂಡು ಕ್ಲಾಸ್ಗೆ ಹೋಗಿ ಜಾಯ್ನ್ ಆದ್ವಿ. ಅಗೇನ್ 1 ಅವರ್ ಕ್ಲಾಸ್ ಆದಮೇಲೆ ಬ್ರೇಕ್ ಕೊಟ್ಟರು. ನಾವು ಹೋದ್ವಿ ನಲ್ಲಿಕಾಯಿ ತಿನ್ನೋಣ ಅಂತ. ನನ್ನ ಫ್ರೆಂಡ್ ತುಂಬ ಸಾಹಸ ಮಾಡಿ ಕಡ್ಡಿ ತಗೊಂಬಂದ್ರು, ಕೀಳಕ್ಕಂತೂ ಆಗಲಿಲ್ಲ. ಹಾಗೋ ಈಗ ಕಷ್ಟಪಟ್ಟು 1 ಬಂಚ್ ಅದನ್ನು ಕೀಳೋ ಅಷ್ಟರಲ್ಲಿ ಅರ್ಧ ಬ್ರೇಕ್ ಅವರೇ ಮುಗಿದೋಗಿತ್ತು. ಅಷ್ಟರಲ್ಲಿ ನಮ್ಮ ವಾರ್ಡನ್ ಸರ್ ಬೇರೆ ಬಂದ್ಬಿಟ್ರು. ನೆಕ್ಸ್ಟ್ ನಮ್ಮ ಸಾಹಸ ನೋಡೋಕ್ಕಾಗ್ದರೆ ನಮ್ಮ ಫ್ರೆಂಡ್ ಬಂದು ಜಾಯ್ನ್ ಆಗಿ ಎಲ್ಲಾನು ಕಿತ್ಕೊಟ್ಟ. ನಾವು ನಲ್ಲಿಕಾಯಿ ಎಲ್ಲ ಕಿತ್ಕೊಂಡು ಕೆಫೆಟೇರಿಯಾಗೆ ಹೋದ್ವಿ ವಾಶ್ ಮಾಡ್ಕೊಳ್ಳೋಣ ಅಂತ. ಬಟ್ ನೋಡಿದರೆ ನಮಗೆ ಲಾಸಲ್ಲಿ ಉಳಿದಿದ್ದು 2 ಬೇರೆಯವರೆಲ್ಲ ಕಿತ್ಕೊಂಡ್ರು. ಕೆಫೆಟೇರಿಯಾದಾಗಿರೋ ಬೋರ್ಡಲ್ಲಿ ಇವತ್ತು ನಮ್ಮ ಆರ್ಕೆ ಬರಿತಾ ಇದ್ರು ಸುಭಾಷಿತನ. ನೆಕ್ಸ್ಟ್ ನಮ್ಮ ಲೀನಾ ಸಿಕ್ಕಿ 5 ನಿಮಿಷನೂ ಆಗಿರಲಿಲ್ಲ, ಕ್ಲಾಸ್ ಇದೆ ಬಾಯ್ ಅಂತ ಹರ್ಷಿ ಅಂತ ಹೇಳಿ ಹೊರಟೆ ಹೋದ್ರು. ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ನನಗೆ ಕಾಣಿಸಿದ್ದು ಬರ್ಡೇ ಗರ್ಲ್. ನಾನು ಹೋಗಿ ವಿಶ್ ಮಾಡಿದೆ, ಬಟ್ ಯಾವ ರೇಂಜಿಗೆ ಬ್ಲಶ್ ಆದ್ರು ನೀವೇ ನೋಡಿ. ಇವ್ರು 3 ಜನ ನಿಂತ್ಕೊಂಡು ಮಾಡ್ತಿದ್ದ ಡಿಸ್ಕಷನ್ಗೆ ನನಗೆ ನೆನಪಾಗಿದ್ದು ದೀನ್ ತರನ BGM. ಸಿಗ್ದವ್ರದೆಲ್ಲ ಅಜ್ಜಿ ಫಿಲ್ಟರ್ಗಳು ಹಾಕೊಂಡು ಸ್ನ್ಯಾಪ್ ತಕ್ಕೊಂಡು ನೋಡ್ಕೊಂಡು ನಗಾಡ್ಕೊಂಡು ನಿಂತವ್ರು ಇವರು. ಆಫ್ಟರ್ನೂನ್ ಮತ್ತೆ ಬ್ರೇಕ್ ಕೊಟ್ಟ ತಕ್ಷಣ ಹೋಗಿದ್ದು ನಮ್ಮ ಚಿನ್ನಿನ ಮೀಟ್ ಮಾಡೋಣ. ಆಲ್ರೆಡಿ 1 ಮಂತ್ ಆದ್ಮೇಲೆ ತುಮಕೂರಿಗೆ ಬಂದಿದ್ದಾರೆ, ದಟ್ಟು ಗುಬ್ಬಿ ಅನ್ಕೊಂಡು ನಾನು ಹೋದೆ ಹೆಚ್ಚನಹಳ್ಳಿಗೆ. ಮನೇಲಿ ಯಾರು ಇಲ್ಲದೆ ಕಾರಣ ನಮ್ಮ ಚಿನ್ನಿ ಮಾಡಿದ ಅಡುಗೆನ ನನ್ನ ಮೇಲೆ ಪ್ರಯೋಗ ಮಾಡಿದ್ಲು. ಅಸ್ಸಲ್ದು ಅಂತ ಚಿಕ್ಕು ಮಿಲ್ಕ್ ಶೇಕ್ ಮಾಡಿ ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ್ಲು. ಬಟ್ ರಿಯಲಿ ಮಿಲ್ಕ್ ಶೇಕ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿನ್ನೆ ಮತ್ತೆ ಇವತ್ತು ದೇವಸ್ಥಾನದಲ್ಲಿ ಜಾತ್ರೆ ಇದ್ದಿದ್ದರಿಂದ ನಾವು ಒಂದು ವಿಸಿಟ್ ಹಾಕಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತೆ ನಮ್ಗೆ ಕಾಣಿಸಿದ ಬೋರ್ಡು ಕಲ್ಪತರುನಾಡು ಶೈಕ್ಷಣಿಕ ನಗರ ತುಮಕೂರಿಗೆ ಸ್ವಾಗತ ಅಂತ. ಅವಾಗ ನನಗೆ ನೆನಪಾಯಿತು, ನಿನ್ನೆ ನಾನು ಪ್ರಾಮಿಸ್ ಮಾಡಿದ್ದೆ ನಮ್ಮ ಬೇಬಿಗೆ ಇವತ್ತು ಬಂದೇ ಬರ್ತೀನಿ, ಮೀಟ್ ಮಾಡೇ ಮಾಡ್ತೀನಿ ಅಂತ. ಹೋದ ತಕ್ಷಣ ನಮ್ಮ ಬೇಬಿ ಫುಲ್ಲು ಖುಷಿಯಾಗಿ ಕಾಫಿ ಮಾಡಿಕೊಟ್ರು. ಕಾಫಿ ಕುಡ್ಕೊಂಡು 3 ಜನ ಪಾಪುನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಒಲ್ಲೊಂದು ಮನಸ್ಸಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅಂದರೂ ಟೈಮ್ ಆಯ್ತಲ್ಲ ಅಂತ ಅಲ್ಲಿಂದ ಹೊರಟ್ವಿ. ಮತ್ತೆ ಅಲ್ಲಿಂದ ರೆಟ್ರೋ ಡೇ ಇದೆ ಫ್ರೈಡೆ ಅಂತ ನೆನಪಾಗಿ ನಾವು ಹೊರಟಿದ್ದೆ MG ರೋಡ್ಗೆ. ಮನೆಗೆ ಬಂದಮೇಲೆ ನಮ್ಮ ಶವರ್ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿ ಮತ್ತೆ ಹೊಸ ನೈಲ್ ಪಾಲಿಶ್ ಹಾಕ್ತಾ. ಐ ಥಿಂಕ್ ನೀವು ವೆಯ್ಟ್ ಮಾಡ್ತಾ ಇದ್ರಿ ನನ್ನ ಸೆಮಿನಾರ್ ವ್ಲಾಗಿಗೆ.
ಬಟ್ ಗಾಡ್ ಇಸ್ ಗ್ರೇಟ್, ಮತ್ತೆ ಮಂಡೇಗೆ ಪೋಸ್ಟ್ಪೋನ್ ಮಾಡಿದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.